ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಘನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಗುಡ್ ಮಾರ್ನಿಂಗ್. ಮುರಳಿ ದಿನಾಂಕ 8/7/26. ಪ್ರಾತಃ ಮುರಳಿ ಮಧುಬನ. ಶಿವಬಾಬಾ ನೆನಪಿದಾರ? ಮುರಳಿಯ ಸಾರ: ಮಧುರ ಮಕ್ಕಳೇ, ಈ ಸಭೆಯಲ್ಲಿ ಬಾಹಿರ್ಮುಖಿಯಾಗಿ ಕುಳಿತುಕೊಳ್ಳಬಾರದು. ತಂದೆ ನೆನಪಿನಲ್ಲಿ ಇರಬೇಕಾಗಿದೆ. ಮಿತ್ರ ಸಂಬಂಧಿ ಅಥವಾ ಉದ್ಯೋಗ ವ್ಯವಹಾರಗಳನ್ನು ನೆನಪು ಮಾಡುವುದರಿಂದ ವಾಯುಮಂಡಲದಲ್ಲಿ ವಿಘ್ನವಾಗುತ್ತದೆ. ಇಂದಿನ ಪ್ರಶ್ನೆಯಾಗಿದೆ: ನೀವು ಮಕ್ಕಳ ಆತ್ಮಿಕ ಡ್ರಿಲ್ ವಿಶೇಷತೆ ಏನಾಗಿದೆ? ಯಾವುದನ್ನು ಮನುಷ್ಯರು ಮಾಡಲು ಸಾಧ್ಯವಿಲ್ಲ. ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ದಾರೆ. ನಿಮ್ಮ ಆತ್ಮಿಕ ಡ್ರಿಲ್ ಬುದ್ಧಿಯರ್ಧ ಆಗಿದೆ. ಅದರ ವಿಶೇಷತೆ ಆಗಿದೆ, ನೀವು ಪ್ರಿಯತಮರಾಗಿ ತಮ್ಮ ಪ್ರಿಯತಮನನ್ನು ನೆನಪು ಮಾಡುತ್ತೀರಿ. ಇದರ ಸೂಚನೆಯು ಗೀತೆಯಲ್ಲಿಯೂ ಬಂದಿದೆ, ಮನ್ಮನಾಭವ. ಆದರೆ ಮನುಷ್ಯರು ತಮ್ಮ ಪ್ರಿಯತಮ ಪರಮಾತ್ಮನು ತಿಳಿದುಕೊಂಡೇ ಇಲ್ಲ. ಅಂದ ಮೇಲೆ ಡ್ರಿಲ್ ಹೇಗೆ ಮಾಡಲು ಸಾಧ್ಯ? ಅವರಂತೂ ಪರಸ್ಪರ ದೈಹಿಕ ವ್ಯಾಯಾಮವನ್ನೇ ಕಲಿಸುತ್ತಾರೆ. ಓಂ ಶಾಂತಿ. ಮಕ್ಕಳು ತಿಳಿದುಕೊಳ್ಳುತ್ತೀರಿ, ತಂದೆಯೂ ತಿಳಿದುಕೊಳ್ಳುತ್ತಾರೆ. ಮಕ್ಕಳು ಇಲ್ಲಿ ಏನು ಮಾಡುತ್ತಿದ್ದಾರೆ? ನೆನಪಿನ ಯಾತ್ರೆ ಡ್ರಿಲ್ ಮಾಡಿಸುತ್ತಿದ್ದೀರಿ. ಬಾಯಿಂದ ಏನನ್ನೂ ಹೇಳುವಂತಿಲ್ಲ. ಯಾರ ನೆನಪಿದೆ? ಪರಂಪಿತ ಪರಮಾತ್ಮ ಶಿವ ತಂದೆ ನೆನಪಿದೆ. ಅವರ ನೆನಪಿನಲ್ಲಿ ಇರೋದ್ರಿಂದ ನಮ್ಮ ಯಾವುದೆಲ್ಲ ವಿಕರ್ಮಗಳಿವೆಯೋ ಅವು ಭಸ್ಮವಾಗುತ್ತವೆ ಮತ್ತು ವಿಕರ್ಮಜಿತರಾಗಿ ಬಿಡುತ್ತೇವೆ. ಯಾರೆಷ್ಟು ನೆನಪಿನ ಡ್ರಿಲ್ನಲ್ಲಿ ಇರುವರೋ ಅಷ್ಟು ಆಗುವರು. ಇದು ಆತ್ಮದ ವ್ಯಾಯಾಮವಾಗಿದೆ, ಶರೀರದ್ದಲ್ಲ. ಭಾರತದಲ್ಲಿ ಯಾವುದೆಲ್ಲ ವ್ಯಾಯಾಮಗಳನ್ನು ಕಲಿಸುತ್ತಾರೆಯೋ ಅವೆಲ್ಲವೂ ದೈಹಿಕವಾಗಿದೆ. ಇದು ಆತ್ಮಿಕ ವ್ಯಾಯಾಮವಾಗಿದೆ. ಇದನ್ನು ನೀವು ಮಕ್ಕಳ ವಿನಃ ಮತ್ಯಾರೂ ತಿಳಿದುಕೊಂಡಿಲ್ಲ. ಈ ಆತ್ಮಿಕ ವ್ಯಾಯಾಮದ ಸೂಚನೆಯು ಅವಶ್ಯವಾಗಿ ಗೀತೆಯಲ್ಲಿದೆ. ಭಗವಾನ್ ವಾಚ ಅಥವಾ ಭಗವಂತನ ಮಕ್ಕಳ ಉವಾಚವೂ ಆಗಿದೆ. ನೀವೀಗ ಭಗವಂತ ಶಿವ ತಂದೆಯ ಮಕ್ಕಳಾಗಿದ್ದಿರಲ್ಲವೇ? ನನ್ನಪ್ಪನ ನೆನಪು ಮಾಡಿ ಎಂದು ಮಕ್ಕಳಿಗೆ ಆದೇಶ ಸಿಕ್ಕಿದೆ. ತಂದೆಯು ಸಹ ವ್ಯಾಯಾಮವನ್ನು ಕಲಿಸುತ್ತಾರೆ. ಮಕ್ಕಳು ಸಹ ಇದೇ ವ್ಯಾಯಾಮವನ್ನು ಕಲಿಸುತ್ತೀರಿ. ಕಲ್ಪದ ಮೊದಲಿಯೂ ಸಹ ತಂದೆಯು ಇದನ್ನೇ ಹೇಳಿದ್ದರು. ತಂದೆಯಾದ ನನ್ನನ್ನು ನೆನಪು ಮಾಡಿರಿ. ಇದರಲ್ಲಿ ಮತ್ತೆ ಮತ್ತೆ ಹೇಳುವ ಅವಶ್ಯಕತೆ ಇಲ್ಲ, ಆದರೂ ಹೇಳಬೇಕಾಗುತ್ತದೆ. ಇಲ್ಲಿ ಕುಳಿತಿದ್ದರೂ ಸಹ ಕೆಲವರು ತಮ್ಮ ಮಿತ್ರ ಸಂಬಂಧಿಗಳನ್ನು, ಉದ್ಯೋಗ ವ್ಯವಹಾರಗಳನ್ನು ನೆನಪು ಮಾಡುತ್ತಾ ಇರುತ್ತಾರೆ. ಅಂತವರು ವಾಯುಮಂಡಲದಲ್ಲಿ ವಿಘ್ನ ಹಾಕುತ್ತಾರೆ. ತಂದೆಯು ತಿಳಿಸುತ್ತಾರೆ, ಹೇಗೆ ನೀವಿಲ್ಲಿ ನೆನಪಿನಲ್ಲಿ ಕುಳಿತಿದ್ದೀರೋ ಅದೇ ರೀತಿ ನಡೆಯುತ್ತಾ, ತಿರುಗಾಡುತ್ತಾ, ಕರ್ಮ ಮಾಡುತ್ತಾ ನೆನಪಿನಲ್ಲಿ ಇರಬೇಕಾಗಿದೆ. ಹೇಗೆ ಪ್ರಿಯತಮನು ಒಬ್ಬರು ಇನ್ನೊಬ್ಬರು ನೆನಪು ಮಾಡುತ್ತಾರೆ, ಅವರದು ದೈಹಿಕ ನೆನಪಾಗಿದೆ, ನಿಮ್ಮದು ಆತ್ಮಿಕ ನೆನಪಾಗಿದೆ. ಆತ್ಮರು ಭಕ್ತಿ ಮಾರ್ಗದಲ್ಲಿಯೂ ಪರಂಪಿತ ಪರಮಾತ್ಮ ಪ್ರಿಯತಮನಿಗೆ ಪ್ರಿಯತಮೆಯರು ಆಗಿರುತ್ತಾರೆ. ಆದರೆ ಆ ಪ್ರಿಯತಮನನ್ನು ಅರಿತುಕೊಂಡಿರೋದಿಲ್ಲ ಮತ್ತು ತನ್ನನ್ನು ಆತ್ಮನೆಂದಾಗಲಿ ಅರಿತಿರೋದಿಲ್ಲ. ಪ್ರಿಯತಮ ತಂದೆಯು ಬಂದಿದ್ದಾರೆ. ಭಕ್ತಿ ಮಾರ್ಗದಿಂದ ಹಿಡಿದು ಆತ್ಮರು ಪ್ರಿಯತಮರಾಗಿದ್ದಾರೆ. ಇದು ಆತ್ಮರು ಮತ್ತು ಪರಮಾತ್ಮನ ಮಾತಾಗಿದೆ. ತಂದೆಯು ಮಕ್ಕಳಿಗೆ ಸಮ್ಮುಖದಲ್ಲಿ ತಿಳಿಸುತ್ತಾರೆ, ನೀವು ಪ್ರಿಯತಮೆಯರು, ಪ್ರಿಯತಮನಾದ ನನ್ನನ್ನು ಬಾಬಾ ಬನ್ನಿರಿ ಎಂದು ನಮ್ಮನ್ನು ನಮ್ಮ ದುಃಖವೊಂದಿಂದ ಬಿಡಿಸಿ ತಮ್ಮ ಜೊತೆಗೆ ಶಾಂತಿಧಾಮ ಕರೆದುಕೊಂಡು ಹೋಗಿ ಎಂದು ನೆನಪು ಮಾಡುತ್ತೀರಿ. ನಿಮಗೆ ತಿಳಿದಿದೆ, ಈಗ ಈ ದುಃಖಧಾಮ ಮೃತ್ಯುಲೋಕದ ವಿನಾಶವಾಗಲಿದೆ. ಅಮರಲೋಕದ ಜಯ ಜಯಕಾರ, ಮೃತ್ಯುಲೋಕದ ವಿನಾಶವಾಗುವುದು. ನೀವೀಗ ಬ್ರಾಹ್ಮಣ ಮಕ್ಕಳಾಗಿದ್ದೀರಿ. ನಿಮ್ಮಲ್ಲಿಯೂ ನಂಬರ್ವಾರ್ ಪುರುಷಾರ್ಥಾನುಸಾರ ಇದ್ದಾರೆ. ನೀವು ಮಕ್ಕಳಿಗೆ ಪೂರ್ಣ ನಿಶ್ಚಯವಿರಲಿ, ನಾವೀಗ 21 ಜನ್ಮಗಳಿಗಾಗಿ ನರಕವಾಸಿಗಳಿಂದ ಸ್ವರ್ಗವಾಸಿಗಳಾಗುತ್ತೇವೆ. ಆದರೆ ಎಷ್ಟು ಸಮಯಕ್ಕಾಗಿ ಸ್ವರ್ಗವಾಸಿಯಾದರು ಎಂಬುದನ್ನು ಯಾರೂ ಅರಿತುಕೊಂಡಿಲ್ಲ. ನೀವೀಗ ಸ್ವರ್ಗವಾಸಿಯಾಗಲು ಪುರುಷಾರ್ಥ ಮಾಡುತ್ತಿದ್ದೀರಿ. ಇದನ್ನು ಯಾರು ನಿಶ್ಚಯ ಮಾಡಿಸುತ್ತಾರೆ? ಅವರು ಗೀತೆಯ ಭಗವಂತನಾಗಿದ್ದಾರೆ. ಆದರೆ ಒಬ್ಬನೇ ನಿರಾಕಾರ
ಗೀತೆಯ ಭಗವಂತನಾಗಲು ಸಾಧ್ಯ. ನಿರಾಕರನೇ ಆಗಿದ್ದಾರೆ, ಅವರು ಹೇಗೆ ಇಲ್ಲಿ ಬಂದು ಕಲಿಸುವರು ಎಂದು ಮನುಷ್ಯರು ತಿಳಿದುಕೊಳ್ಳುತ್ತಾರೆ. ತಂದೆಯನ್ನು ಅರಿಯದ ಕಾರಣ ಡ್ರಾಮಾನುಸಾರ ತಪ್ಪಾಗಿ ಕೃಷ್ಣನ ಹೆಸರನ್ನು ಹಾಕಿಬಿಟ್ಟಿದ್ದಾರೆ. ಈ ಸಮಯದಲ್ಲಿ ಕೃಷ್ಣ ಮತ್ತು ಶಿವನ ಸಂಬಂಧವು ಬಹಳ ಸಮೀಪದಲ್ಲಿದೆ. ಸಂಗಮದಲ್ಲಿ ಶಿವ ಜಯಂತಿ ಆಗುತ್ತದೆ, ಮತ್ತೆ ನಾಳೆ ಕೃಷ್ಣ ಜಯಂತಿ ಆಗುವುದು. ಶಿವ ಜಯಂತಿಯು ರಾತ್ರಿಯಲ್ಲಿಯೂ ಕೃಷ್ಣ ಜಯಂತಿಯು ಮುಂಜಾನೆಯಲ್ಲಿಯೂ ಆಗುವುದು. ಇದಕ್ಕೆ ಪ್ರಭಾತವೆಂದು ಹೇಳುತ್ತಾರೆ. ಶಿವರಾತ್ರಿಯು ಮುಕ್ತಾಯವಾದಾಗ ಕೃಷ್ಣ ಜಯಂತಿ ಆಗುತ್ತದೆ. ಈ ಮಾತುಗಳನ್ನು ಮಕ್ಕಳೇ ತಿಳಿದುಕೊಳ್ಳುತ್ತೀರಿ. ಇಲ್ಲಿನ ನಿಯಮವೇನೆಂದರೆ, ಈ ಸಭೆಯಲ್ಲಿ ಯಾರು ಬಾಹಿರ್ಮುಖಿ ಆಗಿರಬಾರದು, ತಂದೆ ನೆನಪಿನಲ್ಲಿ ಇರಬೇಕು. ಮನುಷ್ಯರು ಹೇ ಪತಿತ ಪಾವನ ಬನ್ನಿ, ಬಂದು ನಮ್ಮನ್ನು ಪಾವನ ಮಾಡಿರೆಂದು ಕರೆಯುತ್ತಾರೆ. ಆದರೆ ಡ್ರಾಮಾನುಸಾರ ಕಲ್ಲು ಬುದ್ಧಿ ಆಗಿರುವ ಕಾರಣ ಏನನ್ನೂ ತಿಳಿದುಕೊಂಡಿಲ್ಲ. ಒಂದು ವೇಳೆ ತಿಳಿದುಕೊಂಡಿದ್ದೇ ಆದರೆ ತಿಳಿಸುತ್ತಿದ್ದರೂ, ಈಗ ಕಲಿಯುಗದ ಅಂತ್ಯವಾಗಿದೆ, ನಂತರ ಯಾವಾಗ ತಂದೆಯು ಬರುವರೋ ಆಗ ಆದಿಯಾಗುತ್ತದೆ ಎಂಬುದು ಸಹ ಅವರಿಗೆ ತಿಳಿದಿಲ್ಲ. ಮನುಷ್ಯರು ಘೋರ ಅಂಧಕಾರದಲ್ಲಿದ್ದಾರೆ. ಕಲಿಯುಗವು ಇನ್ನೂ 40,000 ವರ್ಷಗಳಿರುತ್ತದೆ ಎಂದು ತಿಳಿದುಕೊಳ್ಳುತ್ತಾರೆ. ಬೇಹದ್ದಿನ ತಂದೆಯು ತಿಳಿಸುತ್ತಾರೆ, ಲೌಕಿಕ ತಂದೆ ಎಂದು ಪತಿತ ಪಾವನಾಗಲು ಸಾಧ್ಯವಿಲ್ಲ. ಬಾಪೂಜಿ ಎಂದು ಅನೇಕರಿಗೆ ಹೆಸರಿನಿಟ್ಟಿದ್ದಾರೆ. ವೃದ್ಧರಿಗೂ ಸಹ ಬಾಪು ಅಥವಾ ಪಿತಾಜಿ ಎಂದು ಹೇಳುತ್ತಾರೆ. ಈ ಆತ್ಮಿಕ ಪಿತಾಶ್ರೀ ಅಂತೂ ಒಬ್ಬರೇ ಆಗಿದ್ದಾರೆ. ಅವರು ಪತಿತ ಪಾವನ ಜ್ಞಾನ ಸಾಗರನಾಗಿದ್ದಾರೆ. ಮಕ್ಕಳು ಪಾವನರಾಗಲು ಜ್ಞಾನವೂ ಬೇಕಾಗಿದೆ. ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಯಾರೂ ಪಾವನರಾಗುವುದಿಲ್ಲ. ನೀವು ತಿಳಿದುಕೊಂಡಿದ್ದೀರಿ, ಶಿವ ತಂದೆಯು ನಮ್ಮ ಮುಂದೆ ಈ ತನುವಿನಲ್ಲಿ ಪ್ರತ್ಯಕ್ಷವಾಗಿದ್ದಾರೆ. ಬ್ರಹ್ಮನ ಮೂಲಕ ರಾಜುಗನ್ನು ಕಲಿಸುತ್ತಿದ್ದಾರೆ. ಅವರಂತೂ ಭಗವಾನ ವಾಚ ಅರ್ಜುನನ ಪ್ರತಿಯಾಗಿದೆ ಎಂದು ಹೇಳಿಬಿಡುತ್ತಾರೆ. ಬ್ರಾಹ್ಮಣರ ಹೆಸರು ಗುರುತು ಏನೂ ಇಲ್ಲ. ಬ್ರಹ್ಮನ ಮೂಲಕ ಸ್ಥಾಪನೆ, ವಿಷ್ಣುವಿನ ಮೂಲಕ ಪಾಲನೆ ಎಂದು ಗಾಯನವಾಗುತ್ತದೆ. ಸ್ಥಾಪನೆಯಂತೂ ಬ್ರಹ್ಮರ ಮುಖಾಂತರವೇ ಮಾಡುತ್ತಾರೆ, ವಿಷ್ಣುವಿನ ಮೂಲಕವಾಗಲಿ ಶಂಕರ ಮೂಲಕವಾಗಲಿ ಅಲ್ಲ. ನೀವು ಮಕ್ಕಳಿಗೆ ಈಗ ತಿಳುವಳಿಕೆ ಸಿಕ್ಕಿದೆ. ತಂದೆಯು ಇಲ್ಲಿ ಬರಬೇಕಾಗುತ್ತದೆ. ಯಾವುದೇ ಆತ್ಮನು ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ. ಯಾರೆಲ್ಲರೂ ಬರುವರೋ ಎಲ್ಲರೂ ಸತೋ ರಜೋ ತಮೋವನ್ನು ಪಾರು ಮಾಡಲೇಬೇಕಾಗಿದೆ. ಕೃಷ್ಣನು ಸಹ ಪೂರ್ಣ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾನೆ ಮತ್ತು ಪೂರ್ಣ 5,000 ವರ್ಷಗಳ ಕಾಲ ಪಾತ್ರವನ್ನು ಅಭಿನಯಿಸಿದನು. ಆತ್ಮವು ಗರ್ಭದಲ್ಲಿದ್ದಾಗಲೂ ಜನ್ಮವಾಗಿದೆ ಎಂದೇ ಅರ್ಥ. ಕೃಷ್ಣನ ಆತ್ಮವು ಸತ್ಯುಗದಲ್ಲಿ ಬರುತ್ತದೆ. ಗರ್ಭದಲ್ಲಿ ಪ್ರವೇಶ ಮಾಡಿದಾಗಿನಿಂದ ಹಿಡಿದು 5,000 ವರ್ಷಗಳಲ್ಲಿ 84 ಜನ್ಮಗಳ ಪಾತ್ರವನ್ನು ಅಭಿನಯಿಸಬೇಕಾಗಿದೆ. ಹೇಗೆ ಶಿವ ಜಯಂತಿಯನ್ನು ಆಚರಿಸುತ್ತಾರೆ ಅಂದ ಮೇಲೆ ಇವರಲ್ಲಿ ಕುಳಿತಿದ್ದಾರಲ್ಲವೇ. ಕೃಷ್ಣನ ಆತ್ಮವೂ ಸಹ ಗರ್ಭದಲ್ಲಿ ಬಂದಾಗ ಸ್ವಲ್ಪ ಕದಲುತ್ತದೆ. ಆ ಸಮಯದಿಂದ ಹಿಡಿದು 5,000 ವರ್ಷಗಳ ಲೆಕ್ಕವು ಪ್ರಾರಂಭವಾಗುತ್ತದೆ. ಒಂದು ವೇಳೆ ಹೆಚ್ಚು ಕಡಿಮೆ ಇದ್ದರೆ ಮತ್ತೆ 5,000 ವರ್ಷಗಳಲ್ಲಿ ಕಡಿಮೆಯಾಗಿ ಬಿಡುವುದು. ಇವು ಸೂಕ್ಷ್ಮ ತಿಳಿದುಕೊಳ್ಳುವ ಮಾತುಗಳಾಗಿವೆ. ಮಕ್ಕಳಿಗೆ ತಿಳಿದಿದೆ, ಕೃಷ್ಣನ ಆತ್ಮವು ಪುನಃ ಶ್ರೀಕೃಷ್ಣನಾಗುವುದಕ್ಕಾಗಿ ಈ ಜ್ಞಾನವನ್ನು ಪಡೆಯುತ್ತಿದೆ. ನೀವು ಸಹ ಕಂಸಪುರಿಯಿಂದ ಕೃಷ್ಣಪುರಿಯಲ್ಲಿ ಹೋಗುತ್ತೀರಿ. ಈ ಮಾತುಗಳನ್ನು ತಂದೆಯು ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ. ತಂದೆ ಹೇಳುತ್ತಾರೆ, ಮಾಯೆಯು ಬಹಳ ಪ್ರಬಲವಾಗಿದೆ. ಒಳ್ಳೊಳ್ಳೆ ಮಹಾರಥಿಗಳನ್ನು ಸಹ ಸೋಲಿಸಿ ಬಿಡುತ್ತದೆ. ಜ್ಞಾನವನ್ನು ಪಡೆಯುತ್ತಾ ಕೆಲವೊಮ್ಮೆ ಗ್ರಹಚಾರವು ಕುಳಿತುಕೊಳ್ಳುತ್ತದೆ. ಆಶ್ಚರ್ಯವೆನಿಸುವಂತೆ ನನ್ನವರಾಗಿ ನಡೆಯುತ್ತಾ ಮತ್ತೆ ಮಾಯೆಗೆ ವಶರಾಗಿ ಹೊರಟು ಹೋಗುತ್ತಾರೆ. ಸಂಪಾದನೆಯಲ್ಲಿ ಗ್ರಹಚಾರವು ಕುಳಿತುಕೊಳ್ಳುತ್ತದೆ. ಎಲ್ಲರಿಗೂ ರಾಹುವಿನ ಗ್ರಹಣ ಹಿಡಿದಿದೆ. ಈಗ ನಿಮ್ಮ ಮೇಲೆ ಬೃಹಸ್ಪತಿ ದಶೆ ಕುಳಿತಿದೆ. ಮತ್ತೆ ನಡೆಯುತ್ತಾ ಕೆಲವರ ಮೇಲೆ ರಾಹುವಿನ ಗ್ರಹಣವು ಕುಳಿತುಕೊಳ್ಳುತ್ತದೆ. ಆದ್ದರಿಂದಲೇ ಹೇಳುತ್ತಾರೆ, ಈ ಪ್ರಪಂಚದಲ್ಲಿ ಮಹಾಮೂರ್ಖರನ್ನು ನೋಡಬೇಕೆಂದರೂ ಸಹ ಇಲ್ಲಿ ನೋಡಿರಿ, ನಾವು ತಂದೆಯಿಂದ ಸದಾ ಸುಖದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದೆ ಎಂದು ನಿಮ್ಮ ಆತ್ಮ ಹೇಳುತ್ತದೆ. ಬಾಬಾ ತಮ್ಮಿಂದ ಕಲ್ಪದ ಮೊದಲು ಸಹ ಈ ಆಸ್ತಿಯನ್ನು ತೆಗೆದುಕೊಂಡಿದ್ದೆವು. ಪುನಃ ಈಗ ತಂದೆಯ ಬಳಿ ಬಂದಿದ್ದೇವೆ. ತಂದೆ ತಿಳಿಸುತ್ತಾರೆ, ಹೊರಗಿನ ನಿಮ್ಮ ಸೇವಾ ಕೇಂದ್ರಗಳನ್ನು ತೆಗೆದುಕೊಳ್ಳಲು ಅನೇಕರು ಬರುತ್ತಾರೆ. ಇಲ್ಲಿ ಇದು ಇಂದ್ರ ಸಭೆಯಾಗಿದೆ. ಇಂದ್ರನು ಶಿವ ತಂದೆಯಾಗಿದ್ದಾರಲ್ಲವೇ. ಅವರು ಜ್ಞಾನದ ಮಳೆಯನ್ನು ಸುರಿಸುತ್ತಾರೆ. ಅಂದ ಮೇಲೆ ಇಂಥ ಸಭೆಯಲ್ಲಿ ಪತಿತರು ಬರುವಂತಿಲ್ಲ. ನೀಲಮಣಿ ಪಚ್ಚೆಮಣಿ ಯಾವ ಬ್ರಾಹ್ಮಣರು ಮಾರ್ಗದರ್ಶಕರಾಗಿ ಬರುತ್ತಾರೋ ಅವರಿಗೆ ಹೇಳುತ್ತೇವೆ, ತಮ್ಮ ಜೊತೆ ವಿಕಾರದಲ್ಲಿ ಹೋಗೋರನ್ನು ಕರೆದುಕೊಂಡು ಬರಬೇಡಿರಿ. ಇಲ್ಲವಾದ್ರೆ ಅದಕ್ಕೆ ನೀವೇ ಜವಾಬ್ದಾರಾಗುತ್ತೀರಿ. ಯಾರಾದರೂ ವಿಕಾರಿಗಳನ್ನು ಕರೆತರುತ್ತೀರಿ ಅಂದರೆ ಅವರ ಮೇಲೆ ಬಹಳ ಕಲೆ ಉಂಟಾಗಿ ಬಿಡುತ್ತದೆ. ಬಹಳ ಭಾರಿ ಶಿಕ್ಷೆ ಸಿಗುತ್ತದೆ. ಮಾನಸ ಸರೋವರದಲ್ಲಿ
ಸ್ನಾನ ಮಾಡಿದರೆ ದೇವತೆಗಳಾಗಿ ಬಿಡುತ್ತಾರೆ ಎಂದು ಹೇಳುತ್ತಾರೆ. ವಾಸ್ತವದಲ್ಲಿ ಇದು ಜ್ಞಾನಮಾನ ಸರೋವರವಾಗಿದೆ. ತಂದೆಯು ಮನುಷ್ಯನ ತನುವಿನಲ್ಲಿ ಜ್ಞಾನದ ಮಳೆ ಸುರಿಸುತ್ತಾರೆ. ಜ್ಞಾನ ಸಾಗರನಲ್ಲವೇ? ನೀವು ನದಿಗಳು ಆಗಿದ್ದೀರಿ, ಸರೋವರವೂ ಆಗಿದ್ದೀರಿ. ಜ್ಞಾನ ಸಾಗರನು ಇವರಲ್ಲಿ ಕುಳಿತು ಮಕ್ಕಳನ್ನು ಸ್ವರ್ಗಕ್ಕೆ ಕರೆಕೊಂಡು ಹೋಗಲು ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ. ಸ್ವರ್ಗದಲ್ಲಿ ಶ್ರೀ ಲಕ್ಷ್ಮೀ ಶ್ರೀ ನಾರಾಯಣ ರಾಜ್ಯವಿರುತ್ತದೆ. ಇದು ಪ್ರವೃತ್ತಿ ಮಾರ್ಗದ ಗುರಿ ಧ್ಯೇಯವಾಗಿದೆ. ನಾವಿಬ್ಬರೂ ಸಹ ಜ್ಞಾನಚಿತೆ ಮೇಲೆ ಕುಳಿತು ಲಕ್ಷ್ಮೀನಾರಾಗುತ್ತೇವೆ ಎಂದು ಹೇಳುತ್ತಾರೆ. ಅಂದ್ರೆ ಬಾಬಾ ಹೇಳ್ತಾರೆ, ಇಲ್ಲಿ ಪತಿ ಪತ್ನಿಯರು ಯಾರು ಜ್ಞಾನಕ್ಕೆ ಬರ್ತಾರೆ ಅವ್ರ ಈ ರೀತಿ ಹೇಳ್ತಾರೆ ಅಂದ್ರೆ ಶ್ರೇಷ್ಠ ಪದವಿಯನ್ನೇ ಪಡೆಯಬೇಕಲ್ಲವೇ? ಆತ್ಮರು ಅರ್ಧ ಕಲ್ಪ ಅಲ್ದಾಡುತ್ತಾ ಇರುತ್ತಾರೆ. ಬಾಬಾ ಬಂದು ನಮಗೆ ರಾಜಯೋಗವನ್ನು ಕಲಿಸಿ ಪಾವನನ್ನಾಗಿ ಮಾಡಿರಿ ಎಂದು ತಂದೆಯು ಸಲಹೆ ನೀಡುತ್ತಾರೆ. ಭಾರತವಾಸಿಗಳು ಯಾರು ದೇವಿ ದೇವತೆಗಳನ್ನಾಗಿ ಒಪ್ಪೋರಾಗಿದ್ದರೋ ಅವರು ಅವಶ್ಯವಾಗಿ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ. ಪ್ರಯತ್ನ ಪಟ್ಟು ದೇವಿ ದೇವತೆಗಳ ಭಕ್ತರಿಗೆ ಹೋಗಿ ತಿಳಿಸಿಕೊಡಿ. ತಂದೆಯು ಹೇಗೆ ಬಂದು 3 ಧರ್ಮಗಳನ್ನು ಸ್ಥಾಪನೆ ಮಾಡುತ್ತಾರೆ? ಬ್ರಾಹ್ಮಣ, ಸೂರ್ಯವಂಶಿ, ಚಂದ್ರವಂಶಿ, ಈ 3 ಧರ್ಮಗಳನ್ನು ತಂದೆಯೇ ಸ್ಥಾಪನೆ ಮಾಡುತ್ತಾರೆ. ಅರ್ಧ ಕಲ್ಪದಲ್ಲಿ ಒಂದು ಧರ್ಮವು ಸ್ಥಾಪನೆ ಆಗುತ್ತದೆ. ಅದು ಈ ಸಂಗಮಯುಗದಲ್ಲಿ ಭವಿಷ್ಯಕ್ಕಾಗಿ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಾರೆ. ಅವರೆಲ್ಲರೂ ಹಳೆಯ ಪ್ರಪಂಚದಲ್ಲಿ ತಮ್ಮ ಧರ್ಮ ಸ್ಥಾಪನೆ ಮಾಡುತ್ತಾರೆ. ಇಲ್ಲಿ ತಂದೆಯು ಅರ್ಧ ಕಲ್ಪಕ್ಕಾಗಿ ಒಂದು ಧರ್ಮದ ಸ್ಥಾಪನೆ ಮಾಡುತ್ತಾರೆ. ಮತ್ಯಾರಲ್ಲಿಯೂ ಈ ಬಲವಿಲ್ಲ. ತಂದೆಯು ನಿಮ್ಮನ್ನು ತನ್ನವರನ್ನಾಗಿ ಮಾಡಿಕೊಂಡು ಸೂರ್ಯವಂಶಿ, ಚಂದ್ರವಂಶಿ ಮನೆತನದಲ್ಲಿ ಸ್ಥಾಪನೆ ಮಾಡುತ್ತಾರೆ. ಮತ್ತೆಲ್ಲದರ ವಿನಾಶ ಮಾಡಿಸುತ್ತಾರೆ. ಎಲ್ಲ ಆತ್ಮರು ಶಾಂತಿಯಲ್ಲಿ ಹೊರಟು ಹೋಗುತ್ತಾರೆ. ನೀವು ಸುಖದಲ್ಲಿ ಬರುತ್ತೀರಿ. ಆ ಸಮಯದಲ್ಲಿ ತಂದೆಯನ್ನು ನೆನಪು ಮಾಡಲು ಯಾವುದೇ ದುಃಖವಿರೋದೇ ಇಲ್ಲ. ಈ ಜ್ಞಾನವೂ ಸಹ ನಿಮ್ಮ ಬುದ್ಧಿಯಲ್ಲಿದೆ. ನೀವು ತಿಳಿದುಕೊಂಡಿದ್ದೀರಿ, ಯಾವ ತಂದೆಯು ಜ್ಞಾನ ಸಾಗರನಾಗಿದ್ದಾರೆಯೋ ಅವರು ಜ್ಞಾನವನ್ನು ಕೊಡುತ್ತಿದ್ದಾರೆ. ಸಾಗರನು ಒಬ್ಬರೇ ಆಗಿದ್ದಾರೆ. ನೀವು ತಮ್ಮನ್ನು ಸಾಗರನೆಂದು ಕರೆಸಿಕೊಳ್ಳುವುದಿಲ್ಲ. ನೀವು ತಂದೆಗೆ ಸಹಯೋಗಿಗಳಾಗುತ್ತಿದ್ದೀರಿ. ಆದ್ದರಿಂದ ನಿಮಗೆ ಜ್ಞಾನ ಗಂಗೆರೆಂದು ಹೆಸರಿದೆ. ಬಾಕಿ ಅವೆಲ್ಲವೂ ನೀರಿನ ನದಿಗಳಾಗಿವೆ. ತಂದೆಯು ತಿಳಿಸುತ್ತಾರೆ, ನಾನು ಸಾಗರ್ನ ಮಕ್ಕಳು. ನೀವು ಕಾಮಚಿತೆಯನ್ನು ಏರಿ ಸುಟ್ಟು ಹೋಗಿದ್ದೀರಿ, ಅರ್ಥಾತ್ ಪತಿತರಾಗಿ ಬಿಟ್ಟಿದ್ದೀರಿ. ಈಗ ಪುನಃ ನನ್ನ ನೆನಪು ಮಾಡುವುದರಿಂದಲೇ ನೀವು ಪಾವನರಾಗುವಿರಿ. ಇದು 5000 ವರ್ಷಗಳ ಸೃಷ್ಟಿ ಚಕ್ರವಾಗಿದೆ. ಇದು ಸಹ ಯಾರಿಗೂ ತಿಳಿದಿಲ್ಲ. ಸೃಷ್ಟಿ ಚಕ್ರವು ಪೂರ್ಣ 4 ಭಾಗಗಳಲ್ಲಿದೆ. 4 ಯುಗಗಳಲ್ಲಿವೆ. ಈ ಸಂಗಮ ಯುಗವು ಕಲ್ಯಾಣಕಾರಿಯಾಗಿದೆ. ಕುಂಭವೆಂದು ಹೇಳುತ್ತಾರಲ್ಲವೇ? ಮೇಳಕ್ಕೆ ಕುಂಭವೆಂದು ಹೇಳಲಾಗುತ್ತದೆ. ನದಿಗಳು ಬಂದು ಸಾಗರಕ್ಕೆ ಸೇರುತ್ತವೆ. ಆತ್ಮವು ಬಂದು ಪರಮಾತ್ಮನೊಂದಿಗೆ ಸೇರುತ್ತದೆ. ಇದಕ್ಕೆ ಕುಂಭವೆಂದು ಹೇಳುತ್ತಾರೆ. ಆತ್ಮ ಪರಮಾತ್ಮನ ಮೇಳವನ್ನು ನೀವು ನೋಡುತ್ತೀರಿ. ನೀವು ಪರಸ್ಪರ ಮಿಲನ ಮಾಡುತ್ತೀರಿ, ಚರ್ಚಾಗೋಷ್ಠಿಗಳನ್ನು ಮಾಡುತ್ತೀರಿ. ಅದಕ್ಕೆ ಕುಂಭವೆಂದು ಹೇಳುವುದಿಲ್ಲ. ಸಾಗರ್ನಂತೂ ತಮ್ಮ ಜಾಗದಲ್ಲಿ ಕುಳಿತಿದ್ದಾರೆ. ಈ ತನುವಿನಲ್ಲಿದ್ದಾರಲ್ಲವೇ? ಅಂದ್ರೆ ಬ್ರಹ್ಮ ತನುವಿನಲ್ಲಿ ಪರಮಾತ್ಮ ಇದ್ದಾರೆ ಅಂತ. ಇವರ ತನುವಿನಲ್ಲಿಯೋ ಅಲ್ಲಿಯೇ ಜ್ಞಾನ ಸಾಗರನಿರುತ್ತಾರೆ. ಅಂದ್ರೆ ಬ್ರಹ್ಮ ತಂದೆಯ ತನು ಎಲ್ಲಿದೆ ಅಲ್ಲೇ ಶಿವಬಾಬನಿರುತ್ತಾರೆ ಅಂತ. ಉಳಿದಂತೆ ನೀವು ಜ್ಞಾನ ಗಂಗೆಯರು ಪರಸ್ಪರ ಸೇರುತ್ತೀರಿ. ನದಿಗಳಲ್ಲಿಯೂ ಚಿಕ್ಕದು ದೊಡ್ಡದು ಇರುತ್ತದಿಲ್ಲವೇ? ಅಲ್ಲಿಗೆ ಸ್ನಾನ ಮಾಡಲು ಹೋಗುತ್ತಾರೆ. ಗಂಗಾ, ಯಮುನಾ, ಸರಸ್ವತಿ ಇತ್ಯಾದಿಗಳಂತೂ ಇದ್ದೇ ಇವೆ. ದೆಹಲಿ, ಜಮುನಾ ನದಿಯ ತೀರದಲ್ಲಿ ಸ್ವರ್ಗವಿರುತ್ತದೆ. ಕೃಷ್ಣಪುರಿಯಂತೂ ಇರುತ್ತದೆ. ದೆಹಲಿಯೇ ಪರಿಸ್ಥಾನವಾಗಿತ್ತು ಎಂದು ಹೇಳುತ್ತಾರೆ. ಆಗ ಲಕ್ಷ್ಮಣ ರಾಜ್ಯವಿತ್ತು, ಕೃಷ್ಣನ ರಾಜ್ಯವಿತ್ತು ಎಂದು ಹೇಳುವುದಿಲ್ಲ. ರಾಧೆ ಕೃಷ್ಣರು ಯಾವಾಗ ದಂಪತಿಗಳಾಗುವರೋ ಆಗಲೇ ರಾಜ್ಯ ಮಾಡುವರು. ಈಗ ನೀವು ಮಕ್ಕಳು ಎಷ್ಟು ಖುಷಿಯಲ್ಲಿದ್ದೀರಿ. ಮಾಯೆಯು ಬಿರುಗಾಳಿಗಳಂತೂ ಬಹಳ ಬರುತ್ತವೆ. ಬೇಹದ್ದಿನ ಮಲ್ಲ ಯುದ್ಧವಾಗಿದೆ. ಪ್ರತಿಯೊಬ್ಬರಿಗೆ 5 ವಿಕಾರಗಳ ಜೊತೆ ಯುದ್ಧ ನಡೆಯುತ್ತದೆ. ತಂದೆಯನ್ನು ನಿರಂತರ ನೆನಪು ಮಾಡಬೇಕೆಂದು ನಾವು ಬಯಸುತ್ತೇವೆ. ಮಾಯೆಯು ನಮ್ಮ ಯೋಗವನ್ನು ತುಂಡರಿಸಿ ಬಿಡುತ್ತದೆ. ಒಂದು ಆಟವನ್ನು ತೋರಿಸುತ್ತಾರೆ. ಅದರಲ್ಲಿ ಒಂದು ಕಡೆ ಪರಮಾತ್ಮನು ತನ್ನ ಕಡೆ ಎಳೆಯುತ್ತಾರೆ, ಮಾಯೆಯು ತನ್ನ ಕಡೆ ಎಳೆಯುತ್ತದೆ. ಹೀಗೆ ಒಂದು ನಾಟಕವನ್ನು ಮಾಡಿದ್ದಾರೆ. ಸಿನಿಮಾದ ಫ್ಯಾಷನ್ ಈಗ ಹೊರ ಬಂದಿದೆ. ನಿಮಗೆ ಡ್ರಾಮಾನುಸಾರ ಸಿನಿಮಾದ ಬಗ್ಗೆ ತಿಳಿಸಬೇಕಾಗಿತ್ತು. ನಾಟಕದಲ್ಲಂತೂ ಅದ್ಲು ಬದಲಾಗುವ ಸಾಧ್ಯತೆ ಇದೆ. ಇದಂತೂ ಅನಾದಿ ಅವಿನಾಶಿ ನಾಟಕವು ಮಾಡಲ್ಪಟ್ಟಿದೆ. ಮಾಡಲ್ಪಟ್ಟಿರೋದೇ ನಡೆಯುತ್ತಿದೆ. ಯಾರಾದರೂ ಮರಣ ಹೊಂದಿದರೆ ಅವರು ಅಷ್ಟೇ ಪಾತ್ರವಿತ್ತು. ನಾವೇಕೆ ಚಿಂತೆ ಮಾಡುವುದು? ಡ್ರಾಮಾ ಅಲ್ಲವೇ? ಶರೀರವನ್ನು ಬಿಟ್ಟ ಮೇಲೆ ಪುನಃ ಬರಲು ಸಾಧ್ಯವೇ? ಅಳುವುದರಿಂದ ಏನು ಲಾಭ? ಇದರ ಹೆಸರೇ ದುಃಖಧಾಮವಾಗಿದೆ.
ಸತ್ಯುಗದಲ್ಲಿ ಮೋಹಜಿತ ರಾಜರು ಇರುತ್ತಾರೆ. ಇದರ ಮೇಲೆ ಒಂದು ಕತೆ ಇದೆ. ಸತ್ಯುಗದಲ್ಲಿ ಮೋಹದ ಮಾತಿರೋದಿಲ್ಲ. ಇಲ್ಲಂತೂ ಮನುಷ್ಯರಲ್ಲಿ ಎಷ್ಟೊಂದು ಮೋಹ ಇದೆ. ಯಾರಿಗಾದರೂ ಅಳು ಬರದಿದ್ದರೆ ತಾನು ಅಳುತ್ತಾ ಅವರನ್ನು ಅಳುವಂತೆ ಮಾಡಿಬಿಡುತ್ತಾರೆ. ಆದ್ದರಿಂದ ಇವರು ದುಃಖಿಸುತ್ತಿದ್ದಾರೆಂದು ತಿಳಿಯಲಿ, ಇಲ್ಲದಿದ್ದರೆ ನಿಂದನೆ ಆಗುತ್ತದೆ ಎಂದು ಈ ರೀತಿ ಮಾಡುತ್ತಾರೆ. ಭಾರತದಲ್ಲೇ ಇವೆಲ್ಲ ಪದ್ಧತಿಗಳಿವೆ. ಭಾರತದಲ್ಲಿಯೇ ಸುಖ, ಭಾರತದಲ್ಲೇ ದುಃಖವಾಗುತ್ತದೆ. ಭಾರತದಲ್ಲಿ ದೇವಿ ದೇವತೆಗಳು ರಾಜ್ಯ ಮಾಡುತ್ತಿದ್ದರು. ವಿದೇಶಿಗಳು ಹಳೆಯ ಚಿತ್ರಗಳನ್ನು ಬಹಳ ಖುಷಿಯಿಂದ ತೆಗೆದುಕೊಳ್ಳುತ್ತಾರೆ. ಹಳೆಯ ವಸ್ತುಗಳಿಗೆ ಬಹಳ ಮಾನ್ಯತೆ ಇರುತ್ತದೆ. ಎಲ್ಲರಿಗಿಂತ ಹಳಬರಾದ ಶಿವನಂತೂ ಇಲ್ಲಿ ಬಂದಿದ್ದರಲ್ಲವೇ? ಅವರಿಗೆ ಎಷ್ಟೊಂದು ಪೂಜೆ ಮಾಡುತ್ತಾರೆ. ಈಗಂತೂ ಶಿವ ತಂದೆಯು ಬಂದಿದ್ದಾರೆ, ನೀವು ಪೂಜೆ ಮಾಡುವುದಿಲ್ಲ, ಅವರು ಬಂದು ಹೋಗಿದ್ದಾರೆ, ಆದ್ದರಿಂದ ಅವರ ಪೂಜೆ ಮಾಡುತ್ತಾ ಇರುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಡ್ರಾಮಾದ ಜ್ಞಾನವನ್ನು ಬುದ್ಧಿಯಲ್ಲಿಟ್ಟುಕೊಂಡು ನಿಶ್ಚಿಂತರಾಗಬೇಕಾಗಿದೆ. ಯಾವುದೇ ಪ್ರಕಾರದ ಚಿಂತೆ ಮಾಡಬಾರದು, ಏಕೆಂದರೆ ನಿಮಗೆ ತಿಳಿದಿದೆ ಮಾಡಲ್ಪಟ್ಟಿರುವುದೇ ನಡೆಯುತ್ತಿದೆ. ನಿರ್ಮೋಹಿಗಳಾಗಬೇಕಾಗಿದೆ. ಸೆಕೆಂಡ್, ತಂದೆಯ ಮೂಲಕ ಬೃಹಸ್ಪತಿಯ ದಶೆ ಕುಳಿತಿದೆ ಅಂದ ಮೇಲೆ ಮತ್ತೆ ರಾಹುವಿನ ಗ್ರಹಣ ಹಿಡಿಯದಂತೆ ಸಂಭಾಲನೆ ಮಾಡಿಕೊಳ್ಳಬೇಕಾಗಿದೆ. ಯಾವುದೇ ಗ್ರಹಚಾರವಿದ್ದರೆ ಅದನ್ನು ಜ್ಞಾನದಾನದಿಂದ ಸಮಾಪ್ತಿ ಮಾಡಿಕೊಳ್ಳಬೇಕಾಗಿದೆ. ಇವತ್ತಿನ ವರದಾನ, ಸ್ವಯಂನ ಒತ್ತಡದ ಬಗ್ಗೆ ಗಮನ ಕೊಟ್ಟು ವಿಶ್ವದ ಒತ್ತಡವನ್ನು ಸಮಾಪ್ತಿಗೊಳಿಸುವ ವಿಶ್ವ ಕಲ್ಯಾಣಕಾರಿ ಭವ. ಯಾವಾಗ ಅನ್ಯರ ಬಗ್ಗೆ ಹೆಚ್ಚು ಗಮನ ಕೊಡುತ್ತೀರಿ ಆಗ ತಮ್ಮಲ್ಲಿ ಒತ್ತಡ ಉಂಟಾಗುತ್ತದೆ. ಆದ್ದರಿಂದ ವಿಸ್ತಾರ ಮಾಡೋದಕ್ಕೆ ಬದಲಾಗಿ ಸಾರ ಸ್ವರೂಪದಲ್ಲಿ ಸ್ಥಿತರಾಗಿ ಬಿಡಿ. ಹೆಚ್ಚು ಸಂಕಲ್ಪಗಳನ್ನು ಸಮಾವೇಶಗೊಳಿಸಿ ಕ್ವಾಲಿಟಿ ಅಂದ್ರೆ ಸಮರ್ಥ ಇರುವ ಸಂಕಲ್ಪ ಮಾಡಿರಿ. ಮೊದಲು ತಮ್ಮ ಒತ್ತಡದ ಬಗ್ಗೆ ಗಮನ ಹರಿಸಿದಾಗಲೇ ವಿಶ್ವದಲ್ಲಿಯ ಅನೇಕ ಪ್ರಕಾರದ ಒತ್ತಡಗಳೇನಿವೆ ಅವನ್ನು ಸಮಾಪ್ತಿಗೊಳಿಸುತ್ತಾ ವಿಶ್ವ ಕಲ್ಯಾಣಕಾರಿ ಆಗಲು ಸಾಧ್ಯವಾಗುವುದು. ಮೊದಲು ತಮ್ಮನ್ನು ತಾವು ನೋಡಿಕೊಳ್ಳಿರಿ. ಮೊದಲು ತಮ್ಮ ಸೇವೆ ಆಗಲಿ. ತಮ್ಮ ಸೇವೆಯನ್ನು ಮಾಡುತ್ತೀರೆಂದರೆ ಸ್ವತಃವಾಗಿ ಅನ್ಯರ ಸೇವೆ ಆಗಿಬಿಡುತ್ತದೆ. ಅಂದ್ರೆ ಮೊದಲು ಸ್ವ ಪರಿವರ್ತನೆ, ನಂತರ ವಿಶ್ವ ಪರಿವರ್ತನೆ ಮಾಡಬೇಕಾಗಿದೆ. ಮೊದಲು ಸ್ವ ಕಲ್ಯಾಣ, ನಂತರ ವಿಶ್ವ ಕಲ್ಯಾಣ ಸಾಧ್ಯ. ಇವತ್ತಿನ ಸ್ಲೋಗನ್ ಆಗಿದೆ, ಯೋಗದ ಅನುಭೂತಿ ಮಾಡಬೇಕೆಂದರೆ ದೃಢತೆಯ ಶಕ್ತಿಯಿಂದ ಮನಸ್ಸನ್ನು ನಿಯಂತ್ರಣಗೊಳಿಸಿರಿ. ಇವತ್ತಿನ ಅವ್ಯಕ್ತ ಸೂಚನೆ, ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿರುತ್ತಾ ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. ಎಷ್ಟು ಸ್ಥಾಪನೆಗೆ ನಿಮಿತ್ತರಾಗಿರುವವರು ಜ್ವಾಲಾರೂಪರಾಗುವರು, ಅಷ್ಟೇ ವಿನಾಶ ಜ್ವಾಲೆ ಪ್ರತ್ಯಕ್ಷವಾಗುವುದು. ಸಂಘಟನೆ ರೂಪದಲ್ಲಿ ಜ್ವಾಲಾರೂಪದ ನೆನಪು ವಿಶ್ವದ ವಿನಾಶದ ಕಾರ್ಯ ಸಂಪನ್ನ ಮಾಡುವುದು. ಅದಕ್ಕೆ ಪ್ರತಿ ಸೇವಾ ಕೇಂದ್ರದಲ್ಲಿ ವಿಶೇಷ ಕಾರ್ಯಕ್ರಮ ನಡೆಯುತ್ತಿರಲಿ. ಆಗ ವಿನಾಶ ಜ್ವಾಲೆಗೆ ರೆಕ್ಕೆ ಸಿಗುವುದು. ಯೋಗ ಅಗ್ನಿಯಿಂದ ವಿನಾಶ ಅಗ್ನಿ ಉರಿಯುವುದು. ಜ್ವಾಲೆಯಿಂದ ಜ್ವಾಲೆ ಪ್ರಜ್ವಲಿತವಾಗುವುದು. ಓಕೆ. ಓಂ ಶಾಂತಿ. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್.